ರಾಜಶೇಖರ್ ಅಂತ ಹೋಮಿಯೋಪತಿ ವೈದ್ಯಾಧಿಕಾರಿ. ನಾನು ಕೆಲಸ ಮಾಡುತ್ತಿರುವ ಸ್ಥಳ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಮತ್ತು ಆಯುಷ್ಮಾನ್ ಆರೋಗ್ಯ ಮಂದಿರ, ಕರ್ಜಗಿ ರೈಲ್ವೆ ಸ್ಟೇಷನ್, ತಾಲೂಕು ಮತ್ತು ಜಿಲ್ಲಾ ಹಾವೇರಿ. ಸೊ ನಮ್ಮ ಕೇಂದ್ರ ಬಂದುಬಿಟ್ಟು ಇಲ್ಲಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನಾವು ರೋಗಿಗಳಿಗೆ ಕೊಡ್ತಾಯಿದ್ದೀವಿ. ಹೋಮಿಯೋಪತಿ ಅಂದರೆ ಏನು? ಹೋಮಿಯೋಪತಿ ಅಂದರೆ ಇದು ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ. ಅಂದರೆ ಏನೋ ಒಂದು ವೈದ್ಯ ಪದ್ಧತಿ, ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಅದರ ಸಮಾನಾಂತರವಾಗಿ ಅದ್ರ ಜೊತೆಗೇ ಚಿಕಿತ್ಸೆನ ಕೊಡ್ಬೋದು, ಕೊಡೋದು ಅಂತಂದು. ಸೊ ಹೋಮಿಯೋಪತಿ ಅಂದರೆ ಇದು ಹೋಮಿಯೋ ಅಂದರೆ ಸಿಮಿಲರ್, ಪ್ಯಾಥಿ ಅಂದರೆ
ಸ್ಟಡಿ ಅಂತಂದು. ಸೊ ಇದನ್ನು ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅಂತಂದು ಜರ್ಮನ್ ವೈದ್ಯರು ಇದನ್ನು 18ನೇ ಶತಮಾನದಲ್ಲಿ ಕಂಡುಹಿಡಿದರು. ಸೊ ಅವರು ಮೂಲತಃ ಕನ್ವೆನ್ಷನಲ್ ಮೆಡಿಸಿನಲ್ಲಿ ಡಿಗ್ರಿ ಮಾಡಿದವರು. ಆ ವೈದ್ಯಕೀಯ ವೃತ್ತಿ ಅವರು ವೈದ್ಯ ಕೋರ್ಸ್ ಮುಗಿದ ತಕ್ಷಣ ವೈದ್ಯ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದರು. ಬಟ್ ಆ ವೈದ್ಯ ವೃತ್ತಿಯಿಂದ ಅವರಿಗೆ ತೃಪ್ತಿ ಆಗಲಿಲ್ಲ, ಯಾಕಂದರೆ ಪೇಷಂಟ್ಗಳು ಗುಣ ಆಗಲಿಲ್ಲ. ಕೊನೆಗೆ ಎಷ್ಟೋ ಜನರಿಗೆ ಜೀವ ಅಪಾಯಿತು ಅವಾಗಿನ ಕಾಲದಲ್ಲಿ ಮಾಡೋದು ಅಂತಂದು. ಅವರು ಅಷ್ಟಲ್ಲದೆ ಬಹಳ ಭಾಷಾ ಪ್ರವೀಣರಿದ್ದರು. ಫ್ರೆಂಚು, ಜರ್ಮನ್ನು, ಗ್ರೀಕು, ಇಂಗ್ಲೆಂಡು ಎಲ್ಲ ಭಾಷೆಗಳು ಅವ್ರು ಬರ್ತಾಯಿದ್ದು, 5-6 ಭಾಷೆಗಳು. ಆದ್ದರಿಂದ ಜೀವನೋಪಕ್ಕಾಗಿ ಅವರು ಈ ಒಂದು ವೈದ್ಯಕೀಯ ಬುಕ್ಗಳನ್ನು, ಪುಸ್ತಕಗಳನ್ನು ಭಾಷಾಂತರಗೊಳಿಸ್ತಾಯಿದ್ರು. ಸೊ ಭಾಷಾಂತರಗೊಳಿಸ್ಕಾರ ಒಂದು ಸಲ ವಿಲಿಯಮ್ಸ್ ಕ್ಲೆನ್ಸ್ ಮೆಟ್ರಿಮೆಡಿಕಾ ಅಂತ ಬರ್ತದೆ. ಅದರಲ್ಲಿ ಅವರು ಒಂದು ಓದ್ತಾ ಇರ್ಬೇಕಾದ್ರೆ ಒಂದು ಫುಟ್ ನೋಟ್ ಅಂತ ಏನಂತಂದರೆ, ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಸಿಂಕೋನ ಬಾರ್ಕ್ ಅಂತ ಆ ಗಿಡದ ತೊಗಟೆಯನ್ನು ಕೊಟ್ಟಾಗ ಅವರಿಗೆ ಮಲೇರಿಯಾ ಥರದ ಲಕ್ಷಣಗಳು ಬರ್ತವೆ. ಸೊ ಆದ್ದರಿಂದ ಈ ಮಲೇರಿಯಾ ರೋಗಿಗೆ ಆ ಸಿಂಕೋನ ಬಾರ್ಕ್ ತಯಾರಿಸುವಂಥ ಗುಳಿಗೆಯನ್ನು ಕೊಟ್ಟಾಗ ಮಲೇರಿಯಾ ಕಡಿಮೆ ಆಗುತ್ತೆ ಅಂತ ಓದಿದರು. ಇದು ಹೆಂಗೆ ಸಾಧ್ಯ ಅಂತ ತಾವು ಸ್ವತಃ ತೊಗೊಂಡಾಗ ಅವರಿಗೆ ಮಲೇರಿಯಾ ಥರದ ಲಕ್ಷಣಗಳು ಬಂದವು. ಮಲೇರಿಯಾ ಥರದ ಲಕ್ಷಣಗಳಂದರೆ ಯಾವುವು? ಮೊದಲು ಚಳಿ ಬರುತ್ತೆ, ಥಂಡಿ ಆಗುತ್ತೆ, ನಂತರ ಎಲ್ಲ ನಡುಗ್ತವೆ, ಆನಂತರ ಜ್ವರ ಬರುತ್ತೆ, ಆಮೇಲೆ ಸ್ವೆಟಿಂಗ್ ಆಗುತ್ತೆ. ಸೊ ಇವು ಮಲೇರಿಯಾದ ಲಕ್ಷಣ. ಅವರಿಗೆ ಬಂತು, ಅವ್ರಿಗೆ ಆಶ್ಚರ್ಯ ಆಯಿತು, ಇದು ಹೆಂಗೆ ಸಾಧ್ಯ ಅಂತ ಇನ್ನೊಮ್ಮೆ ತೊಗೊಂಡ್ರು. ಸೊ ಇನ್ನೊಮ್ಮೆ ತೊಗೊಂಡ್ರು ಕೂಡ ಅದೇ ಥರ ಆಯಿತು. ಆದ್ದರಿಂದ ಅವರು ಅದೇನು ಮಾಡಿದರು, ಓಹೋ ಈ ಥರ ಅಂತ ತಿಳ್ಕೊಂಡು ಅವರು ಅದನ್ನು ತಾವಷ್ಟೇ ಅಲ್ಲ, ತಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಕೊಟ್ಟು ದೃಢಪಡಿಸಿಕೊಟ್ರು, ಇದು ಸತ್ಯ ಇದೆ. ಆದ್ದರಿಂದ ಇದೇ ಥರ ಎಲ್ಲ ಮೆಡಿಸಿನ್ ಕೊಟ್ಟು ಅವರು ಪ್ರೂವ್ ಮಾಡಿದರು. ಸೊ ಅದನ್ನು ಕೊನೆಗೆ ಒಂದು ದಿವಸ 1796ನೇ ಇಸ್ವಿಯಲ್ಲಿ ಜಗತ್ತಿಗೆ ಒಂದು ಡಿಸ್ಕವರಿ ಮಾಡೋದ್ರ ಬಗ್ಗೆ ಹೇಳಿದರು, ಹೋಮಿಯೋಪತಿ ಅಂತ ಬಗ್ಗೆ ಹೇಳಿದರು. ಸೊ ಆ ಒಂದು ಅದರ ಹೋಮಿಯೋಪತಿಗೆ ಮೂಲ ಇದೇನಂದರೆ ಲೈಕ್ ಕ್ಯೂರ್ಸ್ ಲೈಕ್ ಅಂತ, ಅಂದರೆ ಸಿಮಿಲಿವಸ್ ಕ್ಯೂರಿಂಟರ್ ಅಂತ. ಸೊ ಒಬ್ಬ ರೋಗಿಯಲ್ಲಿ ಆ ರೋಗದ ಲಕ್ಷಣಗಳು ಇರುವ ಔಷಧಿಯನ್ನು ಕೊಟ್ಟಾಗ ಅದು ಸಂಪೂರ್ಣ ಗುಣ ಮಾಡ್ತದೆ. ಮತ್ತು ಹೋಮಿಯೋಪತಿಯಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ, ಆ ರೋಗಿಯ ಬರೀ ರೋಗ ಲಕ್ಷಣಗಳಲ್ಲ, ಅವನ ಒಂದು ಭೌತಿಕ, ಮಾನಸಿಕ ಮತ್ತು ಅವನ್ನ ಎಮೋಷ್ನಲ್, ಅವನ್ನೆಲ್ಲ ಏನು ಅವನ ಲಕ್ಷಣಗಳು ಅವನ್ನ ತಗೊಂಡು ನಂತರ ಹಿಸ್ಟ್ರಿದು ಅಂತ ಇಂಪಾರ್ಟೆಂಟ್ ಆಗಿ ಒಂದು ಮೆಡಿಕಲ್ ಹಿಸ್ಟ್ರಿ ಇಂಪಾರ್ಟೆಂಟು. ಸೊ ಅವ್ರ ಫ್ಯಾಮಿಲಿಯಲ್ಲಿ ಏನಾದ್ರು ತೊಂದರೆ ಇತ್ತಾ, ಸೊ ಅದನ್ನೆಲ್ಲ ನಾವು ಕೂಡಿಸಿ ಕಲೆಕ್ಟ್ ಮಾಡಿ ಆ ಒಂದು ಔಷಧಿಯನ್ನು ಕೊಟ್ಟಾಗ, ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಅವನಿಗೆ ಸಂಪೂರ್ಣ ಗುಣ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಹೋಮಿಯೋಪತಿ ಬಂದುಬಿಟ್ಟು ಆಯುಷ್ ಸಿಸ್ಟಮ್ನಲ್ಲಿ ಒಂದು ಕೂಡ. ಸೊ ಈ ಒಂದು ಆಯುಷ್ ಸಿಸ್ಟಮ್ ನಮ್ಮ ದೇಶದಲ್ಲಿ 1973ರಲ್ಲಿ ಇದನ್ನು ಭಾರತ ಸರ್ಕಾರ ಇದನ್ನು ತನ್ನ ಒಂದು ಆರೋಗ್ಯ ಇದರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿತು. ನಂತರ 1995ರಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆ್ಯಂಡ್ ಹೋಮಿಯೋಪತಿ ಅಂತ ಅದನ್ನು ಬಿಲ್ ತೊಗೊಂಡು 2003ರಲ್ಲಿ ಅದನ್ನು ಮರುನಾಮಕರಣ ಮಾಡಿ ಆಯುಷ್ ಸಿಸ್ಟಮ್ ಅಂತ ಮಾಡಿದರು. ಆಯುಷ್ ಸಿಸ್ಟಮ್ ಅಂದರೆ ಆಯುರ್ವೇದ, ಯೋಗ ಮತ್ತು ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಅಂತ. ಸೊ ನಮ್ಮ ಕೇಂದ್ರ ಬಂದುಬಿಟ್ಟು ಹೋಮಿಯೋಪತಿ. ಇದನ್ನು ಮತ್ತು ನಾವು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಹೇಳ್ತೇವೆ. ಸೊ ನಮ್ಮ ಒಂದು ಕೇಂದ್ರದಲ್ಲಿ ಕೇಂದ್ರ ಬಂದುಬಿಟ್ಟು 1991ರಲ್ಲಿ ಇದು ಪ್ರಾರಂಭ ಆಯಿತು. ಸೊ ಇಲ್ಲಿ ಸಂಪೂರ್ಣವಾಗಿ ಉಚಿತವಾದ ಹೋಮಿಯೋಪತಿ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಆಯುಷ್ಮಾನ್ ಆರೋಗ್ಯ ಮಂದಿರ ಆಗಿರೋದ್ರಿಂದ ಇದರಲ್ಲಿ ಆ ಒಂದು ರೋಗಿಗಳಿಗೆ ಯೋಗವನ್ನು ನಾವು ಕಲಿಸ್ಕೊಡ್ತಾ ಇದ್ದೇವೆ. ಈಗ ಈಗಿನ ಒಂದು ಇದಕ್ಕೆ ಹೇಳಬೇಕಂದ್ರೆ ಹೋಮಿಯೋಪತಿ ಅತ್ಯಂತ ಒಂದೆಂಥ ನೀಡ್ ಆಫ್ ದ ಅವರ್. ಸೊ ಆ ಥರ ಒಂದು ನಮ್ಮದು ವೈದ್ಯ ಪದ್ಧತಿ ಆಗಿಬಿಟ್ಟಿದೆ, ಅಷ್ಟೇ ಜನಪ್ರಿಯವಾಗ್ತಾ ಇದೆ. ಈಗ NCDಯಲ್ಲಿ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ, ಅಂದರೆ ಅಸಾಂಕ್ರಾಮಿಕ ಕಾಯಿಲೆಗಳು ಏನು ನಮ್ಮ ಜೀವನ ಶೈಲಿಯಿಂದ ಅಥವಾ ಈ ಒತ್ತಡದಿಂದ ಅಥವಾ ಈ ನಮ್ಮ ಏನು ಪರಿಸರದ ಏರೋಪೇರು ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಅಂತ, ಸೊ ಅದರಿಂದ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗಿ ಅದರಿಂದ ಕಾಯಿಲೆಗಳು ಬರ್ತದೆ. ಅದಕ್ಕೆ ಅಸಾಂಕ್ರಾಮಿಕ ಕಾಯಿಲೆಗಳು.
ಯಾವುದು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಥೈರಾಯ್ಡು, ಒಬೆಸಿಟಿ ಅಂತ ಅದು, ಆಮೇಲೆ ಡಿಪ್ರೆಷನ್ನು. ಸೊ ಇನ್ನು ಈ ಥರ ಇವೆಲ್ಲದ್ರೆ ಪ್ರತಿ ಮನೆಯಲ್ಲೂ ಒಬ್ಬರು ಸಿಗ್ತಾರೆ ನಮಗೆ. ಬಿ ಪಿ ಆರ್ ಸಿಗ್ತಾರೆ, ಶುಗರ್ ಸಿಗ್ತಾರೆ. ಸೊ ಆದ್ದರಿಂದ ಈ NCD ಕಾಯಿಲೆಗಳು ಈಗಿನ ಒಂದು ಜನಮಾನದಲ್ಲಿ ಬಹಳ ಅತ್ಯಂತ ಎಲ್ಲರಿಗೂ ತೊಂದರೆ ಮಾಡ್ತಾಯಿದೆ, ಆರೋಗ್ಯ ಸಮಸ್ಯೆಯನ್ನು ಮಾಡ್ತಾ ಇದ್ದಾವೆ. ಅದರಿಂದ ಈ BP ಶುಗರ್ ಅಂಕರು ಇವು ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಇವು ಮುಂದೆ ಮನುಷ್ಯನ ಜೀವಕ್ಕೆ ತೊಂದರೆ ಆಗ್ತವೆ. ಅವರ ಒಂದೇನು ಅಂಗಾಂಗಗಳಂತ ಅವು ವೈಫಲ್ಯ ಆಗ್ತಾಯಿದೆ. ಸೊ ಅದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಕಾಯಿಲೆಗಳಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಅತ್ಯುತ್ತಮ ಚಿಕಿತ್ಸೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಅದನ್ನು ನಾವು ಇಲ್ಲಿ ಉಚಿತವಾಗಿ ಶುಲ್ಕರಹಿತ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಅದೇ ಥರ ಇನ್ನು ಉಸಿರಾಟದ ತೊಂದರೆ ಇರ್ಬೋದು, ಅಲರ್ಜಿಯದ್ದು ನಾವು ಅರ್ಥ್ರೈಟಿಸು, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟ ಅಜೀರ್ಣ ಆಗಿರ್ಬೋದು, ಗ್ಯಾಸ್ ಆಗ್ತಿರ್ಬೋದು, ಹಸಿವು ಆಗ್ತಾ ಇರಲ್ಲ, ಅದು ಒಂದು, ಕಿಡ್ನಿ ಸ್ಟೋನ್ಸು ಅದ್ರ ಬಗ್ಗೆ. ಆಮೇಲೆ ಚರ್ಮದ ಕಾಯಿಲೆ, ಮುಖ್ಯವಾಗಿ ಚರ್ಮದ ಕಾಯಿಲೆಯಲ್ಲಿ ಈಗ ಎಕ್ಸಿಮ್ ಅಂತ ಇದೆ, ಸೋರಿಯಾಸಿಸ್ ಅಂತ ಇದೆ, ಡರ್ಮಟೈಟಿಸ್ ಅಂತ ಇದೆ. ಸೊ ಅವೆಲ್ಲದಕ್ಕೂ ಅಗದಿ ನಿಮಗೆ ಉತ್ತಮವಾದ ಚಿಕಿತ್ಸೆ ನಮ್ಮಲ್ಲಿ ಇದೆ, ಹೋಮಿಯೋಪತಿಯಲ್ಲಿ ಇದೆ. ಅದೇ ರೀತಿ ಚರ್ಮದಕ್ಕೆ ಸಂಬಂಧಪಟ್ಟಂಥ ಸೌಂದರ್ಯ, ನಾವು ಕಾಸ್ಮೆಟಿಕ್ ಏನಂತೀವಿ, ಗುಳ್ಳೆ ಇರ್ಬೋದು, ಕಲೆ ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಅವಕ್ಕೂ ಕೂಡ ಒಳ್ಳೆಯ ಚಿಕಿತ್ಸೆ ಇದೆ. ಸೊ ಈ ಒಂದು ನಮ್ಮ ಒಂದು ಕೇಂದ್ರದಲ್ಲಿ ಇವೆಲ್ಲ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಯೋಗವನ್ನು ಇಲ್ಲಿ ನಾವು ಮಾಡುತ್ತಾರೆ. ನಮ್ಮಲ್ಲಿ ಇಬ್ಬರು ಯೋಗ ತರಬೇತಾರಿದ್ದಾರೆ. ಯೋಗ 1, ಯೋಗ 2 ಸುಧರ್ ಕುಲಕರ್ಣಿ ಮತ್ತು ಪುಷ್ಪ ಅಂತ ಇದ್ದಾರೆ. ಸೊ ಯೋಗವನ್ನು ಯಾರು ಮಾಡಿಸ್ತಾ ಇದ್ದಾರೆ ಅಂತ, ಸಪೋಸ್ ಈಗ ಡಯಾಬಿಟಿಸ್ ಕಾಯಿಲೆ ಇರುತ್ತೆ, ಅವರಿಗೆ ಬೇಕಾದ ಯೋಗಗಳು ಇರುತ್ತೆ. ಆಮೇಲೆ ನಿದ್ದೆ ಬರೋಂಗಿಲ್ಲ, ಆಮೇಲೆ ಡಿಪ್ರೆಷನ್ ಇರುತ್ತೆ, ಆಮೇಲೆ ವೇಟ್ ಜಾಸ್ತಿ ಇರುತ್ತೆ, ಆಮೇಲೆ ಥೈರಾಯ್ಡ್ ಇರುತ್ತೆ. ಸೊ ಇವೆಲ್ಲದಕ್ಕೂ ಯೋಗ ಬೇಕಾಗುತ್ತೆ. ಸೊ ಅವು ಯೋಗವನ್ನು ಇಲ್ಲಿ ನಾವು ಮಾಡಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಒಂದು ಕೇಂದ್ರದಲ್ಲಿ ಹರ್ಬಲ್ ಗಾರ್ಡನ್ ಇದೆ. ಹರ್ಬಲ್ ಗಾರ್ಡನ್ ಇದು ಕೂಡ ಏನಂದರೆ ಅಲ್ಲಿ ಔಷಧಿ ಸಸ್ಯಗಳು ಇದ್ದಾವೆ. ಅದರಲ್ಲಿ ನಾವು ಆ ಒಂದು ಔಷಧಿ ಸಸ್ಯಗಳಿಂದ ಪ್ರಿವೆನ್ಷನ್ ಹೆಂಗೆ ಮಾಡ್ಕೋಬೇಕು ಅಂದರೆ ರೋಗಗಳನ್ನು ಸಣ್ಣ ಪುಟ್ಟ ಇವುಗಳನ್ನು ಹೆಂಗೆ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಸಪೋಸ್ ನೆಗಡಿ ಅಂತ ಇರುತ್ತೆ, ಅಲರ್ಜಿ ಅಂತ ಇರ್ತದೆ. ಸೊ ಅವನ್ನೆಲ್ಲ ತಡೆಗಟ್ಟು ಮಾಡಲಿಕ್ಕೆ ನಮ್ಮಲ್ಲಿ ಔಷಧಿ ಸಸ್ಯದ ಅದ್ರ ಬಗ್ಗೆ ಮಾಹಿತಿನ ನಾವು ಕೊಡ್ತಾಯಿದ್ದೇವೆ. ಅದೇ ರೀತಿ ನಮ್ಮ ಆರೋಗ್ಯ ಕೇಂದ್ರ ಅತ್ಯುತ್ತಮ ಎಲ್ಲದರಲ್ಲಿ ಕಾರ್ಯನಿರ್ವಹಿಸಿದ ಇದೆ. ಸೊ ಇದನ್ನು ನೋಡಿಕೊಂಡು ನಮ್ಮದು NABH ಅಂದರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್, ಅದು ಕೂಡ ಸೆಲೆಕ್ಟ್ ಆಗಿದೆ. ಅದನ್ನು ಅವರು ನಮ್ಮ ದೆಹಲಿಯಿಂದ ಬಂದು ಇದನ್ನು ಇಲ್ಲಿ ಪರೀಕ್ಷೆ ಮಾಡಿ ಹೋಗಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಸದ್ಯದಲ್ಲೇ ಅದರ ಫಲಿತಾಂಶ ಬರ್ತಾ ಇದೆ ಅಂತ ನಾನು ಹೇಳೋಕ್ಕೆ ಈ ಒಂದು ಇದರಲ್ಲಿ ಇಷ್ಟಪಡ್ತೇನೆ. ಇನ್ನೊಂದು ಏನಂದರೆ, ಈ ನಾವು ಹೋಮಿಯೋಪತಿ ಇಲ್ಲಿ ನಾವು ಕೇಂದ್ರದಲ್ಲಿ ಚಿಕಿತ್ಸೆ ಕೊಡೋದೇ ಇದು ಅಲ್ಲದೇ ಇನ್ನು ನಾವು ಆರೋಗ್ಯ ಶಿಬಿರಗಳು ಮಾಡ್ತಾಯಿದ್ದೇವೆ. ಎಲ್ಲಿ ಈ ಒಂದು ಆರೋಗ್ಯ ಶಿಬಿರ ಮತ್ತು ಅವೇರ್ನೆಸ್ ಎಲ್ಲೆಲ್ಲಿ ಮಾಡ್ತಾಯಿದ್ದೇವೆ. ಅಂಗನವಾಡಿಯಲ್ಲಿ ಇರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಪಂಚಾಯತಿ, ಇವನ್ನು ಮನೆರೇಗ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಹೋಗೋಣ ನಾವು ಹಾಸ್ಟೆಲ್ಗಳಲ್ಲಿ ಮಾಡ್ತಾಯಿದ್ದೇವೆ. ಸೊ ಈ ರೀತಿಯಾಗಿ ಎಲ್ಲ ಒಂದು ನಾವು ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಸೊ ನಮ್ಮಲ್ಲಿ ರೋಗಿಗಳು ಈ ನಮ್ಮ ಹಾವೇರಿ ತಾಲೂಕಿನಿಂದ, ಸುತ್ತಮುತ್ತ ತಾಲೂಕುಗಳಿಂದ ಹಾಗೂ ಇವನ್ನು ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಬಂದು ಚಿಕಿತ್ಸೆ ತಗೊಂಡು ಆರಾಮಾಗಿ ಹೋಗಿದ್ದಾರೆ. ಅವರೆಲ್ಲ ತಮ್ಮ ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಒಂದು ಹೋಮಿಯೋಪತಿ ವೈದ್ಯ ಪದ್ಧತಿ ಭಾಳ ಚೆನ್ನಾಗಿದೆ. ಮತ್ತು ಸರ್ಕಾರ ಕೂಡ ಇದನ್ನಲ್ಲಿ ಜನರಿಗಾಗಿ ಒಂದು ಕೇಂದ್ರವನ್ನು ತೆರೆದು ಇದೆ. ಇಲ್ಲಿ ಉಚಿತ ಚಿಕಿತ್ಸೆ ಇದೆ. ಸೊ ಸಾರ್ವಜನಿಕರು ಇದರ ಒಂದು ಪ್ರಯೋಜನವನ್ನು ಎಲ್ಲರೂ ಪಡೆಯಿರಿ. ಒಂದು ಹೋಮಿಯೋಪತಿ ಪ್ರತಿ ಮನ ಮತ್ತು ಮನೆಗೆ ಮುಟ್ಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಸೊ ನನಗೆ ಈ ಒಂದು ಮಾತನಾಡುವಷ್ಟು ಕೊಟ್ಟದ್ದಕ್ಕೆ ನಮಸ್ಕಾರ, ಧನ್ಯವಾದ.
ನನ್ನ ಹೆಸರು ಸುಂದರ್ ಕುಲಕರ್ಣಿ, ಯೋಗ ತರಬೇತುದಾರ, ಕರ್ಜಿಗೆ ಹೋಮಿಯೋಪತಿ ರೈಲ್ವೆ ಸ್ಟೇಷನ್ ಕರ್ಜಿಗೆ. ನಾನು ಸುಮಾರು 4 ರಿಂದ 5 ವರ್ಷದಿಂದ ಯೋಗವನ್ನು ಕಲಿಸ್ತಾ ಇದ್ದೇನೆ. ಇವಾಗಾದರೂ ಕಲಿಸ್ತಾ ಇದ್ದೇನೆ. ಬಂದಂಥ ಹೊರರೋಗಿ ಡಾಕ್ಟರ್ ಸಜೆಷನ್ ಮುಖಾಂತರ ಡಾಕ್ಟರ್ ಇವರಿಗೆ ಥೈರಾಯ್ಡ್ ಇದೆ, BP ಇದೆ, ಶುಗರ್ ಇದೆ, ಅದಕ್ಕೆ ಸಂಬಂಧಪಟ್ಟದ ರೋಗಾನುಸಾರವಾಗಿ ಯೋಗವನ್ನು ಹೇಳ್ತಾ ಇರ್ತೇನೆ. ಸಂಬಂಧಪಟ್ಟ ಕಾಯಿಲೆಯಿಂದ ಅದು ಹೋಮಿಯೋಪತಿ ಚಿಕಿತ್ಸೆಯಿಂದ ಸಹ ಅದು ಸಹಕಾರಿಯಾಗಿ ಯೋಗದಿಂದ ಸಹ ಸಹಕಾರಿಯಾಗಿದೆ. ಪ್ರತಿನಿತ್ಯ ಪೇಷಂಟ್ ಅಂತ ನಾನು ಮೊದಲಿಗೆ ಬೇರೆ ರೋಗಿಗೆ ನಾನು ಬೇರೆ ಕಡೆ ಹೋಗಿ ತೋರಿಸ್ಕೊಂಡ್ರು ನನಗೆ ಆರಾಮಾಗಿದ್ದಿಲ್ಲ. ಇಂಗ್ಲೀಷ್ ಮೆಡಿಸಿನ್ ತೊಗೋತಾ ಇದ್ದಾಗೂ ಸಹ ಆರಾಮಾಗಿದ್ದಿಲ್ಲ. ಹೋಮಿಯೋಪತಿ ಮೆಡಿಸಿನ್ ತೊಗೊಳ್ಳೋದ್ರಿಂದ ನನಗೆ ಆರಾಮಾಗ್ತಾ ಇದೆ. ಅದ್ರ ಸಂಗಡ ನನಗೆ ಸಾತು ಯೋಗವನ್ನು ಪ್ರತಿನಿತ್ಯ ನೀವು ಹೇಳೋದ್ರಿಂದ ನನಗೆ ಭಾಳ ಅನುಕೂಲಕರವಾಗಿದೆ. ಪ್ರತಿನಿತ್ಯ ನಾನು ಯೋಗ ಮಾಡಲಿಲ್ಲ ನಮ್ಮ ಮನಸ್ಸಿಗೆ ಉಲ್ಲಾಸ ಕೊಡೋದಿಲ್ಲ. ನಾವು ಪ್ರತಿನಿತ್ಯ ಅರ್ಧ ಗಂಟೆ ಆದರೂ ನಾವು ಪ್ರತಿನಿತ್ಯ ತಪ್ಪಿಸ್ತಾನೆ ಯೋಗವನ್ನು ಮಾಡ್ತಾನೆ. ರೋಗಾನುಸಾರವಾಗಿ ಯೋಗವನ್ನು ಮಾಡೋದ್ರಿಂದ ಅವರ ಆರೋಗ್ಯವನ್ನು ಚೆನ್ನಾಗಿ ಸದೃಢವಾದ ಮನಸ್ಸು, ಸದೃಢವಾದ ದೇಹದಿಂದ ಇರಲಿಕ್ಕೆ ಸಾಧ್ತಾ ಇರುತ್ತೆ. ಎಷ್ಟು ಜನ ಬರ್ತಾರೆ ಸರ್? ಅವ್ರಿಗೆ ಯಾವ್ಯಾವ ಥರ ಸಮಸ್ಯೆ ಇತ್ತು? ಯೋಗದಿಂದ ಎಷ್ಟು ಜನಕ್ಕೆ ಆರಾಮಾಗೈತಿ? ಏನು ರಿಸಲ್ಟ್ ಏನಿದೆ? ಈ ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಂತಹ ಯೋಗವನ್ನು ಹೇಳ್ಕೊಡ್ತಾರೆ. ವೃಕ್ಷಾಸನ ಮಾಡೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ, ಧ್ಯಾನ ಮಾಡಿಸೋದ್ರಿಂದ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅಂದರೆ. ಆಮೇಲೆ ಬ್ರಹ್ಮರಿ ಪ್ರಾಣಾಯಾಮವನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೆ. ದೊಡ್ಡವರಿಗೆ BP, ಶುಗರ್ ಸಂಬಂಧಪಟ್ಟಂತಹ ಕೆಲವು ಮಂದಿಗೆ ಕೂತ್ಕೊಳ್ಳೋಕೆ ಆಗದೇ ಇದ್ದರು ಚೇರ್ ಮೇಲೆ ಕೂತ್ಕೊಂಡು ಪ್ರಾಣಾಯಾಮಗಳನ್ನು ಅವ್ರಿಗೆ ಹೇಳ್ಕೊಡ್ತೇವೆ. ಆಮೇಲೆ ಥೈರಾಯ್ಡ್ ಸಮಸ್ಯೆ, ಆ ಸಮಸ್ಯೆಗಳಿಂದ ಬಳಲ್ತಾ ಇದ್ದವ್ರಿಗೆ ಯಾವ ಆಸನಗಳನ್ನು ಮಾಡೋದು ಏನಾಗುತ್ತೆ, ಪ್ರಾಣಾಯಾಮ ಮಾಡೋದು ಏನಾಗುತ್ತೆ, ಪ್ರತಿನಿತ್ಯ ಮಾಡೋದು ನಿಮ್ಗೆ ಎಷ್ಟು ಶರೀರಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಪ್ರತಿನಿತ್ಯ ಅವರಿಗೆಲ್ಲ ಬಂದಂಥ ಹೊರ ರೋಗಿಗಳಿಗೆ ಹೇಳ್ತಾ ಇರ್ತಾರೆ. ಓಕೆ. ಒಂದು ಪೇಷಂಟ್ಗೆ ಪ್ರತಿನಿತ್ಯ ನಿದ್ರೆ ಮಾತ್ರ ತೊಗೊಂಡಾಗ ಮಾತ್ರ ನಿದ್ರೆ ಬರ್ತಾ ಇದ್ದರೆ ಆ ನಿದ್ರೆಗೆ ಗುಳಿಗೆ ಮೊರೆ ಹೋಗಲಾರದೆ ನಿದ್ರೆ ಯಾವ ರೀತಿಯಾಗಿ ತೆಗೆದರೆ ನಾವು ಶವಾಸನದಲ್ಲಿ ಯಾವ ರೀತಿಯಾಗಿ ಯೋಗವನ್ನು ಮಾಡೋದು, ಶವಾಸನದಲ್ಲಿ ಪ್ರತಿಯೊಂದು ಶರೀರದ ಅನುಗುಣವಾಗಿ ದೇಹದ ಪ್ರತಿಯೊಂದು ಅವಯವಗಳಿಗೆ ಯಾವ ರೀತಿಯಾಗಿ ವಿಶ್ರಾಂತಿ ಕೊಡೋದ್ರಿಂದ ನಿದ್ದೆ ಯಾವ ರೀತಿಯಾಗಿ ಅಂಟುಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೇನೆ. ಆಮೇಲೆ ಕೆಲವು ಮಂದಿಗೆ ಸಂಧಿವಾತ, ಜಾಯಿಂಟ್ಸ್ ಪೇನ್, ಆ ಜಾಯಿಂಟ್ಸ್ ಪೇನ್ಗೆ ಸಂಬಂಧಪಟ್ಟಂಥ ಆಸನಗಳನ್ನು, ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ಮಾಡೋದ್ರಿಂದ ಶರೀರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮನಮುಟ್ಟುವ ಹಾಗೆ ಹೇಳ್ಕೊಟ್ಟಿರ್ತೇವೆ. ಒಂದು 20 ವರ್ಷದಿಂದ ಇಲ್ಲೇ ನಮ್ಮ ಸ್ಟೇಷನಲ್ಲಿ ಹೋಮಿಯೋಪತಿ ಆಸ್ಪತ್ರೆ ಆಗಿದೆ. ಆವಾಗಲಿಂದ ನಾವು ಹುಷಾರಿಲ್ಲದ ಇಲ್ಲಿ ಬಂದು ತೋರಿಸ್ತಾ ಇದ್ದೀವಿ. ನಮಗೆ ಇದು ಹೋಮಿಯೋಪತಿ ಔಷಧ ಚೆನ್ನಾಗಿ ನಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ. ಏನೇನು ರೋಗಕ್ಕೆ ನಮ್ಮದು ಎಲ್ಲ ಅದು ಕೈಕಾಲು ನೋವು, ಮೈಕೈ ನೋವು, ಶೀತ, ಕೆಮ್ಮು, ಜ್ವರ ಎಲ್ಲದಕ್ಕೂ ಔಷಧ ತೊಗೊಂತೀವಿ. ಆರಾಮ ಅನ್ಸೈತೆ ರೀ? ಆರಾಮ ಆಗ್ತದೆ ಸರ್. ಡಾಕ್ಟ್ರ್ ಏನು ಟ್ರೀಟ್ ಮಾಡ್ತಾರೆ? ಡಾಕ್ಟ್ರು ಈಗ 4-5 ಡಾಕ್ಟ್ರ್ ಆದ್ರಿ. ಫಸ್ಟ್ ಹುಲಿಕಂಡಿ ಡಾಕ್ಟ್ರ್ ಇದ್ದರು, ಅಲ್ಲಿಂದ ಮೀನಾಕ್ಷಿ ಡಾಕ್ಟ್ರ್ ಇದ್ದರು, ಅವರಿಂದ ಮತ್ತೊಬ್ಬ ಲೇಡೀಸ್ ಡಾಕ್ಟ್ರ್ ಇದ್ದರು, ಈಗ ರಾಜಶೇಖರ್ ಡಾಕ್ಟ್ರ್. ನಾವು ಇವೆಲ್ಲ ಇಲ್ಲೇ ತೋರಿಸ್ತೇವೆ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಅತಿ ಜಾಸ್ತಿ ಇದು ಇತ್ತಂದ್ರೆ
ಬೇರೆ ಆಸ್ಪತ್ರೆಗೆ ಹೋಗ್ತೀವಿ, ಇಲ್ಲೇ ತೊಗೊಂಡು ಮತ್ತು ಈ ಟ್ರೀಟ್ಮೆಂಟ್ ಚಲೋ ಅನ್ಸುತ್ತೆ. ಚಲೋ. ಹೋಮಿಯೋಪತಿ ಭಾಳ ಚಲೋ, ಎಫೆಕ್ಟ್ ಆಗಲ್ಲ, ಸೈಡ್ ಎಫೆಕ್ಟ್ ಏನಿಲ್ಲ, ಇಲ್ಲ ಆರಾಮಾಗ್ತೈತೆ ರೀ. ಆರಾಮ. ಊರ ಅಜ್ಜ ಊರಿದೆ ರೈಲ್ವೆ ಸ್ಟೇಷನ್. ನಿಮ್ಮ ಹೆಸರು? ಈಶ್ವರಪ್ಪ. ವೀಕ್ನೆಸ್ ಅಂತ ಡೈರೆಕ್ಟ್ ತಗೋ ಆಯಿತಾ. ಎರಡು ಸಲ ಪ್ರಶಾಂತ್ ಹೆಸರು ವಿಮಲಾ ಸಿ ಪಾಟೀಲ್. ನಾನು ಇಲ್ಲಿಗೆ ಬರಕತ್ತಿ 4 ವರ್ಷ ಆಯ್ತು. ನನಗೆ ಯೋಗ ಕ್ಲಾಸಿಂದನೂ ಬಿ ಪಿ ಶುಗರು ಕಡಿಮೆ ಆಗೈತಿ. ಇಲ್ಲಿರೋ ಡಾಕ್ಟ್ರಿಂದನೂ ಬಿ ಪಿ ಶುಗರಿನ ಔಷಧಿ ತಗೊಳ್ತಾ ಇದ್ದೀನಿ. ನಂಗೆ ಅದರಿಂದ ಆರೋಗ್ಯ ತುಂಬ ಸುಧಾರಿಸೈತಿ. ತುಂಬ ಚೆನ್ನಾಗಿ ನಿದ್ರೆ ಬರ್ತೈತಿ. ನನ್ನ ಆರೋಗ್ಯ ಚೆನ್ನಾಗೈತಿ. ಏನು ಡಾಕ್ಟ್ರು ಚಲೋ ಅದ ರೀ? ಹೌದು, ಭಾಳ ಚೆನ್ನಾಗಿದ್ದಾರೆ. ಮತ್ತು ಇಲ್ಲಿ ಯೋಗ ಹೇಳ್ಕೊಡ್ತಾರೆ? ಅವರು ತುಂಬ ಚೆನ್ನಾಗಿದ್ದಾರೆ. ಯಾರು ಹೇಳ್ಕೊಡ್ತಾರೆ? ಯಾವಾಗ ಹೇಳ್ಕೊಡ್ತಾರೆ? ಅವ್ರ ಹೆಸರು ಪುಷ್ಪ ಕುಲಕರ್ಣಿ ಸರ್. ಅವರಿಂದ ಕಲಿತಾ ಇದ್ದೀನಿ. ಎಷ್ಟು ದಿವಸ ಬರ್ತೀರಿ ನೀವು? ವಾರಕ್ಕೊಂದು ಸಲ, ಪದೇ ಪದೇ ಎಲ್ಲ ಬರೋದಿಲ್ಲ. ಈಗ ಯೋಗ ಮಾಡೋದ್ರಿಂದ ಕಡಿಮೆ ಆಗಿದೆ, ಹೌದು. ಶುಗರ್ ಎಲ್ಲ ಕಡಿಮೆ ಆಯ್ತು. ಆಮೇಲೆ ಈ ಆಯುಷ್ಮಾನ್ ಹಾಸ್ಪಿಟ್ಲಿನ ಔಷಧಿ ಕೂಡ ತಗೊಂತ ಇದ್ದೀನಿ, ಅದಕ್ಕೆ ಕಡಿಮೆ. ಮತ್ತು ಇಂಗ್ಲೀಷ್ ಮೆಡಿಸಿನ್? ಇಂಗ್ಲೀಷ್ ಮೆಡಿಸಿನ್ನು ಮೊದಲಿತ್ತು, ಈಗ ಅದನ್ನು ಉಪಯೋಗಿಸ್ತಾನೆ, ಅದನ್ನು ಏನು ಬಿಟ್ಟಿಲ್ಲ. ಕಡಿಮೆ ಮಾಡಿ. ಹೌದು, ಇದರಿಂದನೇ ಹೆಲ್ಪ್ ಆಗಿದೆ. ಇದರಿಂದನೂ ಹೆಲ್ಪ್ ಆಗಿದೆ. ತಮ್ಮ ಹೆಸರು? ನನ್ನ ಹೆಸರು ವಿಮಲಾ ಸಿ ಪಾಟೀಲ್. ಊರು? ಇದೇ ಊರು. ಹೇಳಿ ಸರ್, ಹೇಳ್ರಿ. ಈಗ ಯಾರು ತೋರಿಸ್ತಿದ್ರಿ ಇಲ್ಲಿ? ನಮ್ಮ ತಾಯಿಯವ್ರಿಗೆ ಭಾಳ ವರ್ಷದಿಂದ ಅರ್ಥ್ರೈಟಿಸ್ ಪ್ರಾಬ್ಲಮ್ ಇತ್ತು ರೀ. ಭಾಳ ಕಡೆ ತೋರಿಸಿದ್ವಿ. ಗುಳಿಗೆ ತೊಗೊಂಡಾಗ ಸ್ವಲ್ಪ ಆರಾಮಾಕಿತ್ತು. ಮತ್ತು ಅದ ಪೇನು, ಅದ ನೋವು, ಕುಂತ್ರೆ ಹೇಳಕ್ಕೆ ಬರೋಲ್ಲ, ಎದ್ರೆ ಕುಂದ್ರಕ್ಕೆ ಬರೋಲ್ಲ, ಸಮಸ್ಯೆ ಇತ್ತು. ಈಗ ಭಾಳ ದಿವಸದ ಮೇಲೆ ಈ ಹೋಮಿಯೋಪತಿ ಇದರಿಂದ ಅಲ್ಲೆಲ್ಲೇ ಕ್ಯಾಂಪ್ ಮಾಡ್ತಾಯಿದ್ರು. ನಮ್ಮ ಕರ್ಗಿ ಸ್ಟೇಷನ್ದಾಗೂ ಕ್ಯಾಂಪ್ ಮಾಡಿದ್ರಂಗೆ. ಅವಾಗ ರಾಜಶೇಖರ್ ಸರ್ ಭೇಟಿ ಆದ್ವಿ. ಆಯ್ತು ಬರ್ರಿ, ಭೇಟಿ ಆಗ್ರಿ, ಟ್ಯಾಬ್ಲೆಟ್ ಕೊಡ್ತೇನೆ ಅಂದರು. ಸೊ 2 ವರ್ಷದಿಂದ ಅವ್ರ ಹತ್ರ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಈಗ ಭಾಳ ಉತ್ತಮ ಅದ ರೀ. ಈಗೇನು ಅಲೋಪತಿ ಮೆಡಿಸಿನ್ ಭಾಳ ಕಮ್ಮಿ ಮಾಡೇವ್ರಿ. ಅಪರೂಪಕ್ಕೆ ತೊಗೊತಾರೆ. ಅದಿಲ್ಲ ಗುಳಿಗಿಲ್ಲ ಅಂದ್ರೆ ಅವ್ರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಸೊ ಸುಧಾರಣೆ ಐತ್ರಿ. ಅರ್ಥ್ರೈಟಿಸ್ ಸಮಸ್ಯೆ ಆಲ್ಮೋಸ್ಟ್ ಒಂದು 80% ಮೇಲೆ ಕಮ್ಮಿ ಆಗಿತ್ತು ರೀ ಅವ್ರಿಗೆ. ಎಷ್ಟು ವಯಸ್ಸು ತಾಯಿಯವ್ರಿಗೆ? ನಮ್ಮ ತಾಯಿಗೆ 69 ಇಯರ್ಸ್, 69 ವರ್ಷ. ಭಾಳ ವರ್ಷದಿಂದ ತೋರಿಸಿದ್ದೀವಿ ರೀ ಬೇರೆ ಬೇರೆ ಕಡೆ. ಗುಳಿಗೆ ತೊಗೊಂಡಾಗ ಅಷ್ಟು ಸ್ವಲ್ಪ ಆರಾಮಾಗ್ಯಾರ. ಮತ್ತು ಅದೇ ಪ್ರಾಬ್ಲಮ್, ಗುಳಿಗೆ ಸ್ಟಾಪ್ ಮಾಡಿದ್ರೆ ಕುಂತ್ರೆ ಹೇಳಕ್ಕೆ ಬರೋಲ್ಲ, ಎದ್ರೆ ಕುಂದ್ರಕ್ಕೆ ಬರೋಲ್ಲ. ಸೊ ಈಗ ಹೋಮಿಯೋಪತಿ 2 ವರ್ಷದಿಂದ ಗುಳಿಗೆ ತೊಗೊಳಕಂತಾರೆ. ಸೊ ಅದು ಆರಾಮಾಗ್ಯದ. ಈಗ ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ಳೋರಿಗೆ ಏನು ಹೇಳ್ತೀರಿ? ಈಗ ಅದು ಏನು ಫುಲ್ ಏನು ಇದು ಮಾಡಿಲ್ಲ ರೀ, ಅಪರೂಪಕ್ಕೆ ತೊಗೊತಾರೆ. ಭಾಳ ಇದಾದ್ರೆ ನೋವಾದ್ರೆ ಅಷ್ಟೇ ತೊಗೊತಾರೆ. ಸೊ ಎಫೆಕ್ಟಿವ್ ಐತೆ ರೀ ಹೋಮಿಯೋಪತಿ, ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಓಕೆ, ತಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಹಾಯ್ಮನಿ ಅಂತ. ತುಂಬ ಒಂದು ಆರೋಗ್ಯ ತೊಂದರೆಗಳಿಗೆ